ಆರಾ ಕ್ಲೀನ್ ಮಾಡೋಕ್ಕೆ ಸಾಲ್ಟ್ ವಾಟರ್ ಬಾತ್ ಮಾಡಬೇಕು ಅಂತ ಹೇಳ್ತಾರೆ. ಇದೊಂದು ಅತ್ಯಂತ ಪಾಪ್ಯುಲರ್ ರೆಮಿಡಿ ನಮ್ಮ ಎನರ್ಜಿಯನ್ನು ಕ್ಲೆನ್ಸ್ ಮಾಡ್ಕೊಳ್ಳೋಕ್ಕೆ, ನೆಗೆಟಿವಿಟಿನ ರಿಲೀಸ್ ಮಾಡೋಕ್ಕೆ ಮತ್ತು ನಮ್ಮ ಆರಾದಲ್ಲಿ ಅಥವಾ ಪ್ರಭೆಯಲ್ಲಾಗಿರುವಂತಹ ಡ್ಯಾಮೇಜಸ್ನ ಹೀಲ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ತಾರೆ. ಏನಿದು ಸಾಲ್ಟ್ ವಾಟರ್ ಬಾತ್, ಹೇಗೆ ಮಾಡ್ಕೊಳ್ಳೋದು, ಬನ್ನಿ ಇವತ್ತಿನ ವಿಶೇಷವಾದ ಸಂಚಿಕೆಯಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಅತ್ಯಂತ ಸುಲಭವಾಗಿ ಮಾಡ್ಬೋದಾದಂತಹ ಈ ಒಂದು ಪ್ರಾಸೆಸ್ಸಿಂದ ಎಷ್ಟೋ ದೊಡ್ಡ ದೊಡ್ಡ ನೆಗೆಟಿವ್ ಎನರ್ಜಿಯನ್ನು ಮತ್ತು ಸಮಸ್ಯೆಗಳನ್ನು ನಾವು ತಡೆಗಟ್ಟಬಹುದಾಗಿದೆ. ಆ್ಯಂಡ್ ಇದು ಅತ್ಯಂತ ಪ್ರಾಚೀನವಾದ ಒಂದು ಪದ್ಧತಿಯೂ ಕೂಡ. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಅಬೌಟ್ ಸಾಲ್ಟ್ ವಾಟರ್ ಬಾತ್ ಇನ್ ಟುಡೇ ಸ್ಪೆಷಲ್ ಎಪಿಸೋಡ್. ನಮಸ್ಕಾರ ವೀಕ್ಷಕರೇ. ಉಪ್ಪು ನೀರಿನ ಸ್ನಾನ ಅಥವಾ ಸಾಲ್ಟ್ ವಾಟರ್ ಬಾತ್ ತುಂಬಾ ಒಂದು ಫ್ರೀಕ್ವೆಂಟಾಗಿ ನಮಗೆ ಕೇಳೋಕ್ಕೆ ಸಿಗುವಂಥ ಒಂದು ಪ್ರಾಸೆಸ್. ಇನ್ಫ್ಯಾಕ್ಟ್ ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ ಕಳೆದ 15 ವರ್ಷದಲ್ಲಿ ಎಷ್ಟೋ ಸಾವಿರ ಜನಕ್ಕೆ ಈ ಮೆಥಡ್ನ ನಾನು ಹೇಳ್ಕೊಡ್ತಾನೆ ಬಂದಿದ್ದೀನಿ. ಇವತ್ತು ತುಂಬ ನಿಧಾನವಾಗಿ ಇದನ್ನು ಎಕ್ಸಾಕ್ಟಾಗಿ ಹೇಗೆ ಮಾಡಬಹುದು, ಯಾಕೆ ಮಾಡಬೇಕು ಮತ್ತು ಹೇಗೆ ಇದರ ಲಾಭ ಪಡ್ಕೊಳ್ಬಹುದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ. ರೈಟ್. ಸೊ ಮೊದಲನೇದಾಗಿ ನಮ್ಮ ಎನರ್ಜಿ ಫೀಲ್ಡ್ ಏನಿದೆ, ನಮ್ಮ ಕಣ್ಣಿಗೆ ಕಾಣಿಸಿರೋದು ಏನು ಒಂದು ಎನರ್ಜಿ ಫೀಲ್ಡ್, ಬಯೋಫೀಲ್ಡ್ ಅಥವಾ ಆರಾ, ಪ್ರಭೆ ನಮ್ಮ ಸುತ್ತ ಇರುತ್ತೆ. ಆ ಒಂದು ಎನರ್ಜಿ ಫೀಲ್ಡಲ್ಲಿ ಕೆಲವೊಂದು ಸತಿ ಇಂಟ್ರಪ್ಷನ್ಸ್ ಆಗುತ್ತೆ ಅಥವಾ ಇನ್ಕ್ಲೂಷನ್ಸ್ ಆಗುತ್ತೆ. ಯಾವ ಥರ ಇನ್ಕ್ಲೂಷನ್ಸು? ಈಗ ಯಾರೋ ಕಣ್ಣು ದೃಷ್ಟಿ ಹಾಕೋದಿರಬಹುದು, ಅಥವಾ ನೀವೇ ಬೇಜಾರು ಮಾಡ್ಕೊಂಡಿದ್ದು, ಯಾರೋ ಬೈದಿದ್ದು, ಕೆಲವೆಲ್ಲ ತುಂಬ ಡೀಪ್ ಸ್ಕಾರ್ಸ್ ಇರುತ್ತೆ. ಅದಕ್ಕೆ ಖಂಡಿತ ನಿಮಗೆ ನಿರ್ದಿಷ್ಟವಾದ ಟ್ರೀಟ್ಮೆಂಟ್ ಅಥವಾ ಹೀಲಿಂಗ್ ಪ್ರಾಸೆಸ್ ಅಥವಾ ಕೆಲವೊಂದು ಕ್ಲೆನ್ಸಿಂಗ್ ಪ್ರಾಸೆಸ್ ಬೇಕಾಗುತ್ತೆ. ಬಟ್ ಐ ಆಮ್ ಟಾಕಿಂಗ್ ಅಬೌಟ್ ದೋಸ್ ವಿಚ್ ಆರ್ ಸಿಟ್ಟಿಂಗ್ ಎಟ್ ಅ ಸೂಪರ್ಫಿಷಿಯಲ್ ಲೇಯರ್ ಅಂತ ಹೇಳ್ಬೋದು. ಅಂದರೆ ತುಂಬ ಡೀಪಾಗಿ ಹೋಗದೇ ಇದ್ದರೂ ಕೂಡ ನಿಮ್ಮ ಆರಾದಲ್ಲಿ ಅದು ತುಂಬ ಕಿರಿಕಿರಿ ಕೊಡ್ತಾ ಇರುತ್ತೆ. ಅದನ್ನು ಅಡ್ರೆಸ್ ಮಾಡಲಿಲ್ಲ, ಕ್ಲೀನ್ ಮಾಡಲಿಲ್ಲ ಅಂದರೆ ಖಂಡಿತ ಅದು ಕೂಡ ಕ್ರಮೇಣವಾಗಿ ಅಕ್ಯುಮುಲೇಟ್ ಆಗಿ ಬೇರೆ ಬೇರೆ ಥರದ ನೆಗೆಟಿವಿಟಿಯನ್ನು ನಿಮ್ಮಲ್ಲಿ ಕ್ರಿಯೇಟ್ ಮಾಡುತ್ತೆ. ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಸೊ ಈ ಎನರ್ಜಿ ಫೀಲ್ಡನ್ನು ನಾನು ಆಗಲೇ ಹೇಳಿದಾಗೆ ಬೇಜಾರಿರ್ಬೋದು, ಯಾರೋ ಬೈದಿದ್ದಿರ್ಬೋದು, ಅಥವಾ ಸಡನ್ನಾಗಿ ಭಯ ಆಗಿದ್ದು, ಅಥವಾ ಏನೋ ಒಂದು ಕೆಟ್ಟ ಶಕ್ತಿ ಅಲ್ಲಿ ಇಲ್ಲಿ ಏನೋ ನೀವು ನಿಮ್ಮ ಎನರ್ಜಿ ಲೋ ಆಗಿ ಅದನ್ನು ಅಟ್ರಾಕ್ಟ್ ಮಾಡಿದ್ರೆ, ಈ ಥರ ಫಾರ್ ಮಲ್ಟಿಪಲ್ ರೀಸನ್ಸ್ ಆರದಲ್ಲಿ ಕೂತಿರುತ್ತೆ. ಅದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ, ಕ್ಲೆನ್ಸ್ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಪ್ರಾಸೆಸ್ ಇದೆ. ಸಾಲ್ಟ್ ವಾಟರ್ ಬಾತ್ ಅನ್ನೋದು ನಾವು ನಿನ್ನೆ ಮೊನ್ನೆ ಏನೋ ಒಂದು ಕಂಡಿಡ್ದಿದ್ದಲ್ಲ. ಇದು ಸಾವಿರಾರು ವರ್ಷದಿಂದ ರೂಢಿಯಲ್ಲಿದೆ. ಯಾಕೆ ಅಂತಂದರೆ, ನಾವು ಸಮುದ್ರ ಸ್ನಾನ ಮಾಡ್ಕೊಂಡು ಬಾ ಅಥವಾ ಹರಿಯೋ ನೀರಲ್ಲಿ ಸ್ನಾನ ಮಾಡಿ ಆಮೇಲೆ ದೇವರ ದರ್ಶನ ಮಾಡು, ಕೆಟ್ಟದೆಲ್ಲ ಇಳಿದು ಹೋಗುತ್ತೆ, ನಿನ್ನ ಬ್ಯಾಡ್ ಟೈಮ್ ಸರಿ ಹೋಗ್ಬಿಡುತ್ತೆ ಅಂತೆಲ್ಲ ಹೇಳಿರೋದನ್ನು ಕೇಳಿದ್ದೀವಿ. ಅದೇ ಥರನೇ ನಮ್ಮ ದೇವಸ್ಥಾನಗಳು ಅದೇ ಜಾಗಗಳ ಹತ್ರ ಇರೋದು ಕೂಡ ನಮಗೆ ಗೊತ್ತೇ ಇದೆ. ಸೊ ಇಟ್ಸ್ ಅ ವೆರಿ ಓಲ್ಡ್ ಪ್ರಾಸೆಸ್. ಓಕೆ, ಒಂದು. ಎರಡನೇದು, ಸಾಲ್ಟ್ ನೆಗೆಟಿವಿಟಿನ ಅಬ್ಸರ್ವ್ ಮಾಡುತ್ತೆ ಅನ್ನೋದಂತೂ ನಮಗೆ ಗೊತ್ತೇ ಗೊತ್ತು. ಯಾಕಂದರೆ ಮನೆಯಲ್ಲಿ ಒಂದು ಮಗು ಹುಟ್ಟಿದಾಗ ಅಜ್ಜಿ ಅಥವಾ ಅಮ್ಮಂದಿರು ಅದೇನಾದ್ರು ಕಿರಿಕಿರಿ ಮಾಡಿದ್ರೆ ದೃಷ್ಟಿ ತೆಗೆದು ಉಪ್ಪು ನೀವಳಿಸಿ ಹಾಕಿದ್ರೆ ಅದು ಎಷ್ಟು ಚೆನ್ನಾಗಿ ಅದರ ಎನರ್ಜಿ ಶಿಫ್ಟ್ ಆಗೋಗುತ್ತೆ. ಅಳ್ತಾ ಇರೋ ಮಗು, ರಚ್ಚೆ ಮಾಡ್ತಾ ಇರೋ ಮಗು ಎಷ್ಟು ಚೆನ್ನಾಗಿ ಕಿಲಿಕಿಲ ಅಂತ ನಗುತ್ತೆ ಅನ್ನೋದನ್ನು ನೋಡಿದ್ರೆ ಇದು ಹೇಗಪ್ಪ ಇದು ಸಾಧ್ಯ ಅಂತ ನಮ್ಗೆ ಅನಿಸುತ್ತೆ. ಸೊ ಎಸ್, ಇಟ್ ಈಸ್ ಪಾಸಿಬಲ್ ದ್ಯಾಟ್ ವಿ ಕ್ಯಾನ್ ಕ್ಲೆನ್ಸ್ ಆ್ಯಂಡ್ ಶಿಫ್ಟ್ ಹೆವಿ ಎನರ್ಜೀಸ್ ಆರ್ ದೀಸ್ ಡಾರ್ಕ್ ಎನರ್ಜೀಸ್ ವಿತ್ ದಿ ಹೆಲ್ಪ್ ಆಫ್ ದಿ ಸಾಲ್ಟ್. ರೈಟ್. ಸೊ ಸಾಲ್ಟ್ ವಾಟರ್ ಬಾತ್ ಹೇಗೆ ಮಾಡೋದು ಅಂತ ನೋಡೋದಾದರೆ, ನೀವು ಬಚ್ಚಲ ಮನೆಗೆ ಸ್ನಾನ ಮಾಡೋಕ್ಕೆ ಹೋದಾಗ ಟಿಪಿಕಲಿ ಸೌತ್ ಇಂಡಿಯನ್ಸ್ ಹೇಗೆ ಸ್ನಾನ ಮಾಡ್ತಾರೆ, ಬಕೆಟ್ಗೆ ನೀರು ತುಂಬಿಸ್ಕೊಳ್ತಾರೆ, ಸ್ನಾನ ಮಾಡ್ತಾರೆ ಅಲ್ವಾ? ಅದೇ ಥರನೇ ಸ್ನಾನ ಮಾಡೋಕ್ಕೆ ಹೋದಾಗ 1/4 ಬಕೆಟ್ ನೀರು, ಯಾವ ಟೆಂಪರೇಚರ್ ನಿಮ್ಗೆ ಇಷ್ಟನೋ ಅದೇ ಟೆಂಪರೇಚರಲ್ಲಿ ನೀರು ತುಂಬಿಸ್ಕೊಳ್ಳಿ. ಆಯಿತಾ? ನೀವು ಕಲ್ಲುಪ್ಪು, ಹರಳುಪ್ಪು ಅಂತ ಹೇಳ್ತೀವಿ, ಕ್ರಿಸ್ಟಲ್ ಸಾಲ್ಟ್ ಅಂದರೆ ರಿಫೈನ್ ಆಗಿ ಪೌಡ್ರ್ ಆಗಿರೋದಲ್ಲ, ಕಲ್ಲುಪ್ಪು, ಅದನ್ನು 1 ಸ್ಪೂನಷ್ಟು ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಬೇಡ. ಒಂದು ಗ್ಲಾಸ್ ಜಾರಲ್ಲಿ ನೀವು ಬಚ್ಚಲ ಮನೇಲೇ ಇಟ್ಕೊಂಡಿದ್ರೆ ನಿಮಗಾಗ ಈಸಿಯಾಗಿ ಆ್ಯಕ್ಸಸ್ ಆಗುತ್ತೆ. ಇಲ್ಲಾಂದರೆ ಮರ್ತೋಯ್ತು, ನಾಳೆ ಮಾಡ್ತೀನಿ ಅಂತ ಹೋಗ್ತಾನೆ ಇರುತ್ತೆ ಟೈಮು. ಸೊ ಒಂದು ಚೂರು ಹಾಕ್ಕೊಳ್ಳಿ. ಅದಕ್ಕೆ ಹಾಕ್ಕೊಂಡ್ಮೇಲೆ ಒಂದು 2 ಸೆಕೆಂಡಿಗೆ ಅದು ಕರ್ಗು ಹೋಗಿಬಿಡುತ್ತೆ ಅಲ್ವಾ ನೀರಲ್ಲಿ. ಸೊ ಆ ನೀರನ್ನ 1/4 ಬಕೆಟ್ ಮಾತ್ರ ಇನಿಷಿಯಲಿ ತೊಗೊಳ್ಳಿ. ಆ ನೀರನ್ನ ಮೈ ಮೇಲೆ ಹಾಕ್ಕೊಳ್ಳಿ. ಖಂಡಿತ ತಲೆಗೆ ಸ್ನಾನ ಮಾಡುವ ದಿನ ತಲೆ ಮೇಲಿಂದನೂ ಹಾಕೋಬಹುದು. ಕೆಲವ್ರಿಗೆ ತಲೆ ಮೇಲಿಂದ ಹಾಕ್ಕೊಂಡ್ರೆ ನರೆ ಕೂದಲು ಬರುತ್ತೇನೋ ಅಂತ ಭಯ ಇರುತ್ತೆ. ಖಂಡಿತ ಇಲ್ಲ, ಬಟ್ ನಿಮ್ಗೆ ಭಯ ಇದ್ದರೆ ಬೇಡ, ಮೈ ಮೇಲಿಂದಾನೇ ಹಾಕ್ಕೊಳ್ಳಿ. ಇಲ್ಲಿ ತುಂಬ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ನೀವು ಮೈ ಮೇಲೆ ನೀರು ಹಾಕ್ಕೊಂಡ ಮೇಲೆ ಏನು ನಿಮ್ಮ ಮನಸ್ಸು ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ಅನ್ನೋದು ಮುಖ್ಯ ಇಲ್ಲಿ. ಸೊ ವೆನ್ ಯು ಪೋರ್ ದ ಸಾಲ್ಟ್ ವಾಟರ್ ಆನ್ ಯೋರ್ ಬಾಡಿ, ನೀವು ಅಫರ್ಮ್ ಮಾಡಬೇಕು. ಏನಂತ? ನನ್ನ ದೇಹದಲ್ಲಿ ಏನೇನು ನೆಗೆಟಿವಿಟಿ ಇದೆಯೋ ಅದನ್ನೆಲ್ಲ ದಯವಿಟ್ಟು ಹೀರ್ಕೋ ಅಂತ ಹೇಳಬೇಕು. 1-2 ಸೆಕೆಂಡ್ ಸುಮ್ಮನೆ ಇದ್ದು ಬಿಡಿ. ಅದಾದಮೇಲೆ ಹೇಗಿದ್ರು 1/4 ಬಕೆಟ್ ನೀರು ಏನಿರುತ್ತೆ ಅದು ನೀವು ಮೈ ಮೇಲೆ ಹಾಕ್ಕೊಂಡಿರ್ತೀರ, ಅದು ಖಾಲಿ ಆಗಿರುತ್ತೆ.
ಈಗ ಫ್ರೆಶ್ ವಾಟರ್, ಹೊಸ ನೀರು ನಿಮಗೆ ಇಷ್ಟ ಇರೋ ಟೆಂಪರೇಚರಲ್ಲಿ ತುಂಬಿಸ್ಕೊಳ್ಳಿ. ಮತ್ತು ಸ್ನಾನ ಮಾಡೋಕ್ಕೆ ಶುರು ಮಾಡ್ತೀರಲ್ವ, ಅಂದರೆ ಅದರಲ್ಲಿ ಸಾಲ್ಟ್ ಹಾಕಿರಲ್ಲ, ಹೊಸ ನೀರು. ಅದನ್ನು ಹಾಕ್ಕೊಳ್ತಾ ನಿಮ್ಮ ದೇಹದಿಂದ, ನಿಮ್ಮ ಎನರ್ಜಿ ಫೀಲ್ಡಿಂದ ಈ ಸಾಲ್ಟ್ ವಾಟರ್ ಹೋಗ್ತಾ ಇದ್ದ ಹಾಗೆ ನಿಮ್ಮಲ್ಲಿ ಏನೇನು ನೆಗೆಟಿವಿಟಿ ಸ್ಟಕ್ ಆಗಿತ್ತೋ ಅದೆಲ್ಲದನ್ನು ಅದು ತೊಗೊಂಡು ಹೊರಟೋಗ್ತಾ ಇದೆ ಅಂತ ಅಂದ್ಕೊಳ್ಬೇಕು. ಸೊ ಈ ನೀರು ಹೋಗ್ತಾ ಇದ್ದ ಹಾಗೆ ನೆಗೆಟಿವಿಟಿ ಎಲ್ಲ ಅದ್ರ ಜೊತೆಲೇ ಹೋಗ್ತಾ ಇದೆ ಅಂತ ಅಂದ್ಕೊಂಡು ರಿಲ್ಯಾಕ್ಸ್ ಆಗಿ ನೀವು ಮತ್ತೆ ಯಾವ ಥರ ನಿಮಗೆ ಸ್ನಾನ ಮಾಡ್ತಿರೋ ನೀವು ಯೂಶ್ವಲಿ, ಅದು ಕಡಲೆ ಹಿಟ್ಟು ಹಾಕ್ಕೊಂಡು ಸೋಪ್ ಹಾಕ್ಕೊಂಡು ಮತ್ತೊಂದು ಇನ್ನೊಂದು ಅದೇ ಥರ ಆರಾಮಾಗಿ ಸ್ನಾನ ಮಾಡ್ತಾ ನನ್ನ ನೆಗೆಟಿವಿಟಿ ಎಲ್ಲ ಹೋಗಿ ನನ್ನ ಆರಾ ಈಗ ಸ್ಟ್ರಾಂಗ್ ಆ್ಯಂಡ್ ವೈಬ್ರೆಂಟ್ ಆಗಿದೆ ಅಂತ ಅಫರ್ಮ್ ಮಾಡ್ಕೊಳ್ಳೋದು. ಎಷ್ಟು ಸಿಂಪಲ್ ಅಲ್ವಾ? ಎಸ್. ಆದರೆ ಕೆಲವು ಬುದ್ಧಿವಂತ ಸ್ಟೂಡೆಂಟ್ಸು ಇದರಲ್ಲೂ ಒಂದು ಡೌಟ್ ಕೇಳ್ತಾರೆ, ಮೇಡಮ್ ಸಾಲ್ಟ್ ವಾಟರ್ ಹಾಕ್ಕೊಳ್ಬೇಕು ಅಂತ ಹೇಳಿದ್ರಲ್ಲ, 2 ನಿಮಿಷ ಸುಮ್ಮನೆ ಇರಿ ಅಂತ ಹೇಳಿದ್ರಲ್ಲ, ಅವಾಗ ಏನು ಮಾಡಬೇಕು ಅಂತ. ನನ್ನ ಇಷ್ಟು ವರ್ಷಗಳ ಥೆರಪಿಸ್ಟ್ ಆಗಿ ಆ್ಯಸ್ ಅ ಡಾಕ್ಟರ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್ ನಾನು ಸರ್ವ್ ಮಾಡಬೇಕಾದ್ರೆ ತುಂಬ ಹ್ಯೂಮರಸ್ ಸಿಚುವೇಶನ್ಸು ನನ್ನ ಲೈಫಲ್ಲಿ ನಡೆದಿದೆ. ಅದರಲ್ಲಿ ಇದೊಂದು ಮಾತ್ರ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ನಾನು ಯಾವಾಗಲೂ ವರ್ಕ್ಶಾಪ್ಗಳಲ್ಲಿ ತಮಾಷೆ ಮಾಡ್ತಾ ಇದ್ದೆ ಇದನ್ನು ಹೇಳ್ಕೊಡ್ಬೇಕಾದ್ರೆ, ಬಾತ್ರೂಮಲ್ಲಿ ಇರ್ತೀರಾ, ಏನಾದರೂ ಮಾಡ್ಕೊಳ್ಳಿಯಪ್ಪ ಅಂತ, ಹಲ್ಲು ಉಜ್ಕೊಳ್ಳಿ, ಒಂದು ಹಾಡು ಹೇಳಿ ಅಥವಾ ಅಫರ್ಮೇಷನ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಒಂದು ಫ್ಯೂ ಸೆಕೆಂಡ್ಸ್ ಟೈಮ್ ಕೊಟ್ಟರೆ ನಿಮ್ಮ ಮೈಂಡ್ ಪ್ರೊಸೆಸ್ ಮಾಡುತ್ತದನ್ನು, ನಿಮ್ಮ ಎನರ್ಜಿನೂ ಶಿಫ್ಟ್ ಆಗೋಕ್ಕೆ ಸಹಾಯ ಆಗುತ್ತೆ ಅಷ್ಟೇ. ತುಂಬ ಹೊತ್ತು ಬೇಡ, ಜಸ್ಟ್ ಲೆಸ್ ದೆನ್ ಅ ಮಿನಿಟ್ ನೀವು ಸುಮ್ಮನೆ ಕೂತ್ರೆ ಆಯಿತು ಸಾಲ್ಟ್ ವಾಟರ್ ಹಾಕ್ಕೊಂಡು. ಓಕೆನಾ? ಸೊ ಈ ಥರ ಮಾಡೋದ್ರಿಂದ ನಿಮ್ಮ ನೆಗೆಟಿವಿಟಿ ಕ್ಲೆನ್ಸ್ ಆಗುತ್ತೆ. ಇನ್ನು ಯಾವತ್ತು ಮಾಡಬೇಕು? ನಿಮಗೆ ಇಷ್ಟ ಇದ್ದಲ್ಲಿ ದಿನ ಮಾಡಬಹುದು, ಅಡ್ಡಿ ಇಲ್ಲ. ಆದರೆ ನೀವು ಅಟ್ಲೀಸ್ಟ್ ವಾರಕ್ಕೆ ಒಂದು ಸತಿ ಆದರೂ ಆ್ಯಸ್ ಎ ರಿಚುವಲ್ ಮಾಡಿ, ಅಮಾವಾಸ್ಯೆ ಹುಣ್ಣಿಮೆಗಳಿಗೆ ಮಾಡಿ. ಇವತ್ತೆಲ್ಲೋ ಹೊರಗಡೆ ಹೋಗಿದ್ದೆ, ಚೆನ್ನಾಗಿ ಅನ್ನಿಸ್ಲಿಲ್ಲ, ಯಾರನ್ನೋ ಮಾತಾಡಿಸ್ದೆ, ಚೆನ್ನಾಗಿ ಅನ್ನಿಸ್ಲಿಲ್ಲ ಅಂತ ಒಂದು ಸ್ವಲ್ಪ ಏನೋ ಕಿರಿಕಿರಿ ಆದರೆ ಆವಾಗ ಮಾಡಬಹುದು. ಎಸ್. ಸೊ ನಿಮ್ಮ ಕಂಫರ್ಟ್ ಪ್ರಕಾರ ಈಸಿಯಾಗಿ ಇದನ್ನು ನೀವು ಅಕಾಮಿಡೇಟ್ ಮಾಡ್ಕೊಳ್ಬಹುದು. ತುಂಬ ಅನಾರೋಗ್ಯ ಅಥವಾ ತುಂಬ ಒಂಥರ ಹೆವಿನೆಸ್ ಇರೋರು ದಿನ ಮಾಡಿದ್ರೆ ಒಳ್ಳೆಯದು. ಆಮೇಲೆ ವಾರಕ್ಕೆ ಒಂದು ಸತಿ ಮಾಡಿದ್ರೂ ನಡೆಯುತ್ತೆ. ಎಸ್. ಇದನ್ನು ನಾವು ದಿ ಫೇಮಸ್ ಸಾಲ್ಟ್ ವಾಟರ್ ಬಾತ್ ಅಂತ ಕರಿತೀವಿ. ಎಸ್. ಈ ಸಾಲ್ಟ್ ಏನು ನೀವು ಬಟ್ಲು ಮನೇಲೇ ಇಟ್ಕೊಳ್ಬೇಕಾರೆ ಅಂತ ಹೇಳಿದ್ನಲ್ಲ, ಅದನ್ನು ಒಂದು ಗ್ಲಾಸ್ ಜಾರಲ್ಲಿ ಮುಚ್ಚಿಡಿ. ಅಥವಾ ಸಾಲ್ಟ್ ವಾಟರ್ನ ರಾತ್ರಿನೇ ಮಾಡಿಬಿಟ್ಟು ಬೆಳಗ್ಗೆ ಹೋಗಿ ಸ್ನಾನ ಮಾಡ್ಕೊಳ್ಳೋದು ಆ ಥರ ಮಾಡಬೇಡಿ. ಆಗಲೇ ಮಿಕ್ಸ್ ಮಾಡ್ಕೊಂಡು ಆಗಲೇ ಮಾಡಿ, ಮತ್ತು ಆ ಜಾರ್ ಏನು ಸಾಲ್ಟ್ ಇಟ್ಟಿರ್ತೀರ ಅದನ್ನು ಕ್ಲೋಸ್ ಮಾಡಿ ಇಟ್ಕೊಳ್ಳಿ. ಕೆಲವರು ಹೇಳ್ತಾರೆ ಬಟ್ಲು ಮನೇಲೇ ಇಟ್ಟಿದ್ದಕ್ಕೆ ಬೇಗ ಅದು ಗಟ್ಟಿ ಆಯಿತು, ಇದಾಯಿತು ಮತ್ತೊಂದು ಅಂತ. ಆ ಥರ ಇದ್ದರೆ ನೀವು ಬೇರೆ ಕಡೆ ಇಟ್ಕೊಂಡು ಅದನ್ನು ಉಪಯೋಗಿಸ್ಕೊಳ್ಬಹುದು. ಈ ನಿಟ್ಟಿನಲ್ಲಿ ನಿಮಗೆ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಒಂದು ಸಿಂಪಲ್ ಪ್ರಾಸೆಸ್ ಆದರೂ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಆ್ಯಂಡ್ ನಿಮ್ಮ ಆರಾ ಸ್ಟ್ರಾಂಗ್ ಆಗಿದ್ದರೆ ನೀವು ಸ್ಟ್ರಾಂಗರ್ ಫ್ರೀಕ್ವೆನ್ಸಿ ಇರುವಂತಹ ಒಳ್ಳೊಳ್ಳೆ ಜನರನ್ನು, ಒಳ್ಳೊಳ್ಳೆ ಅವಕಾಶಗಳನ್ನು, ಒಳ್ಳೊಳ್ಳೆ ವಿಚಾರಗಳನ್ನು ಅಟ್ರಾಕ್ಟ್ ಮಾಡ್ತೀರಾ. ನಿಮ್ಮ ದೇಹನ ಕ್ಲೀನ್ ಮಾಡ್ಕೊಳ್ಳೋ ಥರ ನಿಮ್ಮ ಎನರ್ಜಿ ಫೀಲ್ಡ್ನ ಕ್ಲೀನ್ ಮಾಡ್ಕೊಳ್ಳೋದು ಕೂಡ ನಿಮ್ಮದೇ ಜವಾಬ್ದಾರಿ. ಸರಿನಾ? ರೈಟ್. ಇನ್ನು ನಮ್ಮ ಸೆಲ್ಫ್ ಲವ್ 365 ಇನ್ನೇನು ಕೆಲವು ದಿನಗಳಲ್ಲಿ ಶುರುವಾಗ್ತಾ ಇದೆ. ಜನ ಅಂತೂ ತುಂಬ ಎಕ್ಸೈಟ್ ಆಗಿದ್ದಾರೆ. ಆಲ್ರೆಡಿ ಎನ್ರೋಲ್ ಮಾಡ್ಕೊಂಡಿರೋರು, ಮೇಡಮ್ ಅದರಲ್ಲಿ ಯೋಗ, ಪ್ರಾಣಾಯಾಮ, ಮೈಂಡ್ ಟ್ರೈನಿಂಗು, ಬ್ರೈನ್ದು ಫ್ರೀಕ್ವೆನ್ಸಿನ ರಿವೈರ್ ಮಾಡುವಂಥ ವಿಚಾರಗಳು, ಲೈಫ್ ಟೈಮ್ ಕಮ್ಯುನಿಟಿ ಆ್ಯಕ್ಸೆಸ್ಸು ಮತ್ತು ಎವ್ರಿ ಡೇ ಲೈವ್ ಮೆಡಿಟೇಷನ್, ಅದರ ರೆಕಾರ್ಡಿಂಗು ಎಲ್ಲ ಕೊಡ್ತಾರೆ ಅಂತ ಹೇಳಿ ದೇ ಆರ್ ಸೂಪರ್ ಎಕ್ಸೈಟೆಡ್. ಆ್ಯಂಡ್ ಎಸ್, ಆದಷ್ಟು ಬೇಗ ನೀವು ಎನ್ರೋಲ್ ಮಾಡಿಕೊಂಡ್ರೆ ನಿಮಗೆ ಗುಡೀಸ್ ಕೂಡ ಫ್ರೀಯಾಗಿ ಕೊಡ್ತೀವಿ. ಸೆಲ್ಫ್ ಲವ್ದು ಟೀ ಶರ್ಟು, ಕ್ಯಾಲೆಂಡರ್ ಎಲ್ಲ. ಸೊ ಐ ಆಮ್ ಶ್ಯೂರ್ ಯು ವಿಲ್ ಬಿ ಎಕ್ಸೈಟೆಡ್ ಟು ರಿಸೀವ್ ಆಲ್ ದ್ಯಾಟ್. ಆ್ಯಂಡ್ ಏನಿದು ಸೆಲ್ಫ್ ಲವ್, ಏನಿರುತ್ತೆ ಈ 1 ಇಯರ್ ಆಫ್ ಡೈಲಿ ಕಮಿಟ್ಮೆಂಟಲ್ಲಿ, ಅದ್ರ ಎಲ್ಲದ್ರ ಬಗ್ಗೆ ನೀವು ಭಾನುವಾರ ಬೆಳಗ್ಗೆ 9 ಗಂಟೆಗೆ ಉಚಿತವಾಗಿ ಅಂಡರ್ಸ್ಟ್ಯಾಂಡಿಂಗ್ ಸೆಲ್ಫ್ ಲವ್ ಮಾಸ್ಟರ್ ಕ್ಲಾಸ್ನ ಅಟೆಂಡ್ ಮಾಡ್ಬೋದು. ಆ್ಯಂಡ್ ಅಲ್ಲಿ ಒಂದು ಅಮೇಝಿಂಗ್ ಕ್ವೆಶ್ಚನ್ನೇ ನಿಮಗೆ ಕೊಡ್ತೀನಿ. ನಿಮಗೆ ಎಕ್ಸಾಕ್ಟಾಗಿ ಎಲ್ಲಿ ನಿಮ್ಮ ಎನರ್ಜಿ ಫೀಲ್ಡ್ ಕಮ್ಮಿ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಆ್ಯಂಡ್ ಐ ಟೀಚ್ ಯು ಅ ಲಾಟ್ ಆಫ್ ಟಿಪ್ಸ್ ಆ್ಯಂಡ್ ಟೆಕ್ನಿಕ್ಸ್ ಅಬೌಟ್ ಸೆಲ್ಫ್ ಲವ್. ಎಸ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ವಿಡಿಯೋಗಳನ್ನೆಲ್ಲ ಇಷ್ಟಪಟ್ಟು ಪಾಸಿಟಿವ್ ಕಮೆಂಟ್ಸ್ನ ಹಾಕ್ತಾರೆ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ನೀವೆಲ್ಲರೂ ನಿಮ್ಮ ಬಗ್ಗೆ ನೀವು ಪ್ರೀತಿ ಇಟ್ಟು ನಿಮ್ಮನ್ನು ನಿಜವಾದ ದಾರಿಯಲ್ಲಿ, ಸರಿಯಾದ ದಾರಿಯಲ್ಲಿ ಏಳಿಗೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಅನ್ನೋದು ತುಂಬಾ ಹೆಮ್ಮೆಯ ವಿಚಾರ. ಆ್ಯಸ್ ಎ ಟೀಚರ್ ಇಷ್ಟು ವರ್ಷಗಳು, ಇಷ್ಟು ಸಾವಿರಾರು ವಿಡಿಯೋಗಳನ್ನು ಮಾಡಿ ಎಷ್ಟೋ ಜನ ಅದರಿಂದ ಇನ್ಸ್ಪೈರ್ ಆಗಿ, ಎಷ್ಟೋ ಜನ ಅದರಿಂದ ಲಾಭ ಪಡೆದು ನಮ್ಮನ್ನು ಆ ಫೀಡ್ಬ್ಯಾಕ್ ಕೊಟ್ಟಾಗ ಈ ಎಲ್ಲ ಎಫರ್ಟು ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ಎಸ್, ನಾನು ಮತ್ತೆ ನಿಮ್ಮನ್ನು ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಭೇಟಿ ಆಗ್ತೀನಿ. ಎಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನಮಸ್ಕಾರ.